ಜಿಬಿಎ ಚುನಾವಣೆ ಮೀಸಲಾತಿ ಎಲ್ಲ ಸರಿ ಇದೆಯಾ? ಏನಾದ್ರು ಆಕ್ಷೇಪಣೆಗಳು ಹೋಗ್ತಾ ನೋಡಿ, ಅವ್ರ ಕಾಂಗ್ರೆಸ್ ಅವರು ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನ್ಯಾಯಸಮ್ಮತವಾಗಿ ಮಾಡಿಲ್ಲ. ವಾರ್ಡ್ಗಳು ವಿಂಗಡಣೆ ಮಾಡಿದ್ದಾರೆ, ಒಂಥರ ಪೆನ್ಸಿಲ್ ತರ ಮಾಡಿದ್ದಾರೆ, ಒಂಥರ ಉತ್ತರ ಧ್ರುವ ದಕ್ಷಿಣ ಧ್ರುವ ತರ ಮಾಡಿದ್ದಾರೆ. ರಿಸರ್ವೇಶನ್ ಅಂತ ಹೇಳೋರು ಕೇಳೋರು ಏನೂ ಇಲ್ಲ. ಒಂದು ವಾರ್ಡ್ ನೋಡಿ 7,000ಕ್ಕೂ ಒಂದು ವಾರ್ಡ್ ಮಾಡಿದ್ದಾರೆ, 60,000ಕ್ಕೂ ಒಂದು ವಾರ್ಡ್ ಮಾಡಿದ್ದಾರೆ. ಏನು ಜ್ಞಾನ ಇಲ್ವಾ ಇವರಿಗೆ? ಪರಿಜ್ಞಾನ ಬೇಕಲ್ಲ, ಜ್ಞಾನ ಪರಿಜ್ಞಾನ ಯೋಚನೆ ಮಾಡಬೇಕಲ್ಲ. ಏನು ಸರ್ಕಾರದ ಆದೇಶ ಏನಿದೆ, ಒಂದು 15,000ದಿಂದ 20,000 ಅಂತ ಹೇಳಿದೆ. ಏನೋ ಒಂದು 3,000 ಹೆಚ್ಚು ಕಮ್ಮಿ. 7,000 ನೀವು 60,000 ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ದ್ರೋಹ ಬಗಿತಾ ಇದೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗಿತಾ ಇದ್ದಾರೆ. ಈಗಾಗಲೇ ಕೋರ್ಟಲ್ಲಿ ನಾವು ಕೇಸ್ ನಡೆಸ್ತಾ ಇದ್ದೀರಿ. ಈ ಜಿಬಿಎ ಮಾಡಿರೋದೇ ತಪ್ಪು, ಬೆಂಗಳೂರನ್ನ 5 ಭಾಗ ಒಡೆದಿರೋದೇ ತಪ್ಪು ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡಿದ್ದೀರಾ. ಅದು ಬಿಜೆಪಿ ಗೆಲ್ತಾ ಇದೆ ಅಂತಾನೆ ಹಿಂಗೆಲ್ಲ ಮಾಡ್ತಾ ಇರೋದು. ಸತತವಾಗಿ ನಾವೇ ಗೆಲ್ತಾ ಇದ್ದೀರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗೂ ಕೂಡ ನಾನೇ ಚುನಾವಣಾ ಇನ್ಚಾರ್ಜ್ ಆಗಿದ್ದೆ. ಅವತ್ತು ನಾವೇ ಗೆದ್ದಿದ್ದೀರಿ. ಅವತ್ತು 101 ಸ್ಥಾನ ಗೆದ್ದಿದ್ದೀರಿ, ಕಾಂಗ್ರೆಸ್ 70 ಸ್ಥಾನ ಗೆದ್ದಿದೆ. ಈ ಚುನಾವಣೆಯಲ್ಲೂ ನಾವು ಗೆಲ್ತೀರಿ. ಜಿಬಿಎ ಚುನಾವಣೆ ಮೀಸಲಾತಿ ಎಲ್ಲ ಸರಿ ಇದೆಯಾ? ಏನಾದ್ರು ಆಕ್ಷೇಪಣೆಗಳು ಹೋಗ್ತಾ ನೋಡಿ, ಅವ್ರ ಕಾಂಗ್ರೆಸ್ ಅವರು ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನ್ಯಾಯಸಮ್ಮತವಾಗಿ ಮಾಡಿಲ್ಲ. ವಾರ್ಡ್ಗಳು ವಿಂಗಡಣೆ ಮಾಡಿದ್ದಾರೆ, ಒಂಥರ ಪೆನ್ಸಿಲ್ ತರ ಮಾಡಿದ್ದಾರೆ, ಒಂಥರ ಉತ್ತರ ಧ್ರುವ ದಕ್ಷಿಣ ಧ್ರುವ ತರ ಮಾಡಿದ್ದಾರೆ. ರಿಸರ್ವೇಶನ್ ಅಂತ ಹೇಳೋರು ಕೇಳೋರು ಏನೂ ಇಲ್ಲ. ಒಂದು ವಾರ್ಡ್ ನೋಡಿ 7,000ಕ್ಕೂ ಒಂದು ವಾರ್ಡ್ ಮಾಡಿದ್ದಾರೆ, 60,000ಕ್ಕೂ ಒಂದು ವಾರ್ಡ್ ಮಾಡಿದ್ದಾರೆ. ಏನು ಜ್ಞಾನ ಇಲ್ವಾ ಇವರಿಗೆ? ಪರಿಜ್ಞಾನ ಬೇಕಲ್ಲ, ಜ್ಞಾನ ಪರಿಜ್ಞಾನ ಯೋಚನೆ ಮಾಡಬೇಕಲ್ಲ. ಏನು ಸರ್ಕಾರದ ಆದೇಶ ಏನಿದೆ, ಒಂದು 15,000ದಿಂದ 20,000 ಅಂತ ಹೇಳಿದೆ. ಏನೋ ಒಂದು 3,000 ಹೆಚ್ಚು ಕಮ್ಮಿ. 7,000 ನೀವು 60,000 ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ದ್ರೋಹ ಬಗಿತಾ ಇದೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗಿತಾ ಇದ್ದಾರೆ. ಈಗಾಗಲೇ ಕೋರ್ಟಲ್ಲಿ ನಾವು ಕೇಸ್ ನಡೆಸ್ತಾ ಇದ್ದೀರಿ. ಈ ಜಿಬಿಎ ಮಾಡಿರೋದೇ ತಪ್ಪು, ಬೆಂಗಳೂರನ್ನ 5 ಭಾಗ ಒಡೆದಿರೋದೇ ತಪ್ಪು ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡಿದ್ದೀರಾ. ಅದು ಬಿಜೆಪಿ ಗೆಲ್ತಾ ಇದೆ ಅಂತಾನೆ ಹಿಂಗೆಲ್ಲ ಮಾಡ್ತಾ ಇರೋದು. ಸತತವಾಗಿ ನಾವೇ ಗೆಲ್ತಾ ಇದ್ದೀರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗೂ ಕೂಡ ನಾನೇ ಚುನಾವಣಾ ಇನ್ಚಾರ್ಜ್ ಆಗಿದ್ದೆ. ಅವತ್ತು ನಾವೇ ಗೆದ್ದಿದ್ದೀರಿ. ಅವತ್ತು 101 ಸ್ಥಾನ ಗೆದ್ದಿದ್ದೀರಿ, ಕಾಂಗ್ರೆಸ್ 70 ಸ್ಥಾನ ಗೆದ್ದಿದೆ. ಈ ಚುನಾವಣೆಯಲ್ಲೂ ನಾವು ಗೆಲ್ತೀರಿ.